ಮುಂಚೆ ಮಿಸ್ಟರ್ ಗೋಪಿ ಅಂತ ಚಿತ್ರಕ್ಕೆ ಟೈಟಲ್ ಇತ್ತು. ಅದು ಏನಂದ್ರೆ ರಾಜ್ಕುಮಾರ್ ಉತ್ತುಂಗದಲ್ಲಿದ್ದ ಕಾಲದಲ್ಲಿ ರಾಜ್ಕುಮಾರ್ ಅವ್ರನ್ನ ಭಾಳ ಕನ್ನಡ ನಾಡು ಗೌರವಿಸ್ತಾ ಇತ್ತು, ಅಭಿಮಾನಿಸ್ತಾ ಇದ್ದರು. ಭಾಳ ಪ್ರೀತಿ ರಾಜ್ಕುಮಾರ್ ಕಂಡ್ರೆ. ಆ ಟೈಮ್ನಲ್ಲಿ ಕಳ್ಳ ಅನ್ನೋ ಒಂದು ಟೈಟಲ್ ಇಡೋದು ಬೇಡ ಅನ್ನೋದು ನಿರ್ಮಾಪಕರ ವಾದ. ಆಗಲೇ ಅವರು ಶಿವರಾಮು ಮತ್ತು ಅವರ ಅಣ್ಣ ರಾಮನಾಥ್ ಅವರು ರಾಶಿ ಬ್ರದರ್ಸ್ ಅಂತ ಅವರು ಏನು ಮಾಡಿದ್ರಂತೆ, ಮುಂಚೆ ಅವರು ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದು ರಾಜ್ಕುಮಾರ್ ಅವ್ರದ್ದು ಹೃದಯ ಸಂಗಮ ಅಂತ. ಅವರೇ ನಿರ್ಮಾಣ ಮಾಡಿ ಅವರೇ ನಿರ್ದೇಶನವೂ ಕೂಡ ಅವರೇ ಮಾಡಿದರು. ಅದು ರಾಜ್ಯ ಪ್ರಶಸ್ತಿ ಸಹ ಪಡ್ಕೊಂಡಿತ್ತು ಆ ಸಿನಿಮಾ. ಭಾಳ ಒಳ್ಳೆಯ ಸಿನಿಮಾ ಅದು. ಆ ಸಿನಿಮಾ ಆದಮೇಲೆ ಅವರು ಪುಟ್ಟಣ್ಣ ಅವ್ರ ಜೊತೆಯಲ್ಲಿ ಮತ್ತೊಂದು ಉಪಾಸನೆ ಅಂತ ಒಂದು ಸಿನಿಮಾ ಮಾಡಿದರು. ಉಪಾಸನೆಯಲ್ಲಿ ಆದಮೇಲೆ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂದಾಗ, ತೆರೆ ಮೇಲೆ ತರಬೇಕು ಅಂದರೆ ಅವ್ರಿಗೊಂದು ಕನಸು, ರಾಜ್ಕುಮಾರ್ ಅವ್ರ ಸಿನಿಮಾ ಸ್ಕೋಪಲ್ಲಿ ಮಾಡಬೇಕು ಅಂತ. ಆ ವರ್ಷದಲ್ಲೇ 2 ಸಿನಿಮಾ ರಾಜ್ಕುಮಾರ್ದು ಸಿನಿಮಾ ಸ್ಕೋಪ್ ಅಂತು. ಒಂದು ಹುಲಿಯ ಹಾಲಿನ ಮೇವು, ಮತ್ತೊಂದು ನಾನೊಬ್ಬ ಕಳ್ಳ. ಯಾಕಂದರೆ ರಾಜ್ಕುಮಾರ್ ಎಲ್ಲ ಸಿನಿಮಾಗಳು 35mm. ಆ 2 ಸಿನಿಮಾ ಸ್ಕೋಪ್ ಇದೆ. ಅದಾದ ನಂತರ ಪರಶುರಾಮ್ ಮತ್ತು ನಮ್ಮ ಶಬ್ದವೇದಿ ಸಿನಿಮಾ, ಇನ್ನೆಲ್ಲವೂ 35mm. ಸೊ ಶ್ರೀಮಂತವಾಗಿ ತರಬೇಕು ಅಂತ ಹೊರಟಾಗ ಅವರು ನಾನೊಬ್ಬ ಕಳ್ಳ ಟೈಟಲ್ ನಿರ್ಮಾಪಕರಿಗೆ ಇಷ್ಟ ಆಗಿಲ್ಲ. ಬೇಡ, ಅದು ಏನೇ ಆದರೂ ರಾಜ್ಕುಮಾರ್ ಅವ್ರನ್ನ ನಾನೊಬ್ಬ ಕಳ್ಳ ಅಂತ ಅನ್ಸೋಕ್ಕೆ ಇಷ್ಟ ಇಲ್ಲ. ಆ ಮೇರು ನಟನನ್ನು ನಾವು ಗೌರವವಾಗಿ ತೋರಿಸ್ಬೇಕು. ಅದಕ್ಕೆ ಮಿಸ್ಟರ್ ಗೋಪಿ ಅಂತ ಹೇಳೋಣ, ಮಿಸ್ಟರ್ ರಾಜ್ಕುಮಾರ್ ಅಂತ ಬಂದಿತ್ತು, ಮಿಸ್ಟರ್ ಗೋಪಿ ಅಂತ ಹೇಳೋಣ ಅಂತ. ಇಲ್ಲ, ಈ ಕತೆ ಇದೇ ಸೂಕ್ತ ಅಂತ ನಿರ್ದೇಶಕರು. ಇಬ್ರಿಗೂ ವಾದಗಳು ನಡೀತಂತೆ, ವಾದ ವಿವಾದ ನಡೆದು ಭಾಳ ಗಲಾಟೆ ಆಯ್ತಂತೆ. ಈ ವಿಚಾರವಾಗಿ ಒಮ್ಮೆ ಸುಚಿತ್ರಾ ಫಿಲಿಮ್ ಸೊಸೈಟಿಯಲ್ಲಿ ಕೂರಾ ಸೀತಾರಾಮ ಶಾಸ್ತ್ರಿಗಳ ಶತಮಾನೋತ್ಸವ ಕಾರ್ಯಕ್ರಮ, ಅವತ್ತು ರಮೇಶ್ ಅರವಿಂದ್ ಕೂಡ ಬಂದಿದ್ದರು. ಅವತ್ತು ಮಹಾಕವಿ ಕಾಳಿದಾಸ ಚಿತ್ರ ಅಲ್ಲಿ ಪ್ರದರ್ಶನಕ್ಕಿಟ್ಟಿದ್ರು. ಅವತ್ತು ಶಿವರಾಮಣ್ಣನ ಹತ್ರ ಮಾತಾಡ್ತಾ ಇರುವಾಗ ಅವರು ನಾನೊಬ್ಬ ಕಳ್ಳ ಟೈಟಲ್ ಬಗ್ಗೆ ನಮ್ಮ ಹತ್ರ ಸವಿಸ್ತಾರವಾಗಿ ವಿಚಾರವನ್ನು ಹಂಚ್ಕೊಂಡ್ರು. ಇಲ್ಲ, ರಾಜ್ಕುಮಾರ್ ಅವ್ರ ಚಿತ್ರನ ರಾಜ್ಕುಮಾರ್ ಅವ್ರನ್ನ ಕಳ್ಳ ಅನ್ಸೋಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾವೆಲ್ಲ ಭಾಳ ಪ್ರೀತಿಸೋದು ರಾಜ್ಕುಮಾರ್ನ. ನಾನು ನಿರ್ಮಾಪಕ ಆಗಿ ನಾನು ಯಾಕೆ ನನ್ನ ಸಿನಿಮಾ ಕಳ್ಳ ಅಂತ, ನಾನೊಬ್ಬ ಕಳ್ಳ ಅಂತ ಯಾಕೆ ಇರಬೇಕು ಅಂತ ನಾನು ಹಠ ಮಾಡಿದೆ. ಬಿಟ್ಟಿಲ್ಲ ಅವರು. ಕೊನೆಗೆ ಅವ್ರ ಹಠನೇ ಗೆಲ್ತು. ನಾನೊಬ್ಬ ಕಳ್ಳ ಅಂತಲೇ ಬಿಡುಗಡೆ ಆಯಿತು. ಸರಿ ಮಾಡಿಬಿಡಿ, ಇನ್ನೇನು ಮಾಡೋಕ್ಕಾಗ್ತೈತೆ ಅಂತ ಹೇಳೋ ನಮಗೂ ಒಳ್ಳೆಯ ಹೆಸರು ಬಂತು. ಆ ಚಿತ್ರೀಕರಣ ಮಾಡುವಾಗ ನಮಗೆ ಊಟಿ, ಬೆಂಗಳೂರು, ಸಾವನದುರ್ಗದಲ್ಲೆಲ್ಲ ಮಾಡ್ದೋ, ಭಾಳ ಒಳ್ಳೆ ಕಷ್ಟಪಟ್ಟು ಮಾಡ್ದೋ. ಎಲ್ಲರೂ ಕೇಳ್ತಾಯಿದ್ದೇನೆಂದರೆ ಅದು ತಮಿಳಿನ ಶಿವಾಜಿ ಗಣೇಶನವರು ತಂಗ ಪದಕಂ ರೀಮೇಕು ಅನ್ನೋ ಒಂದು ಅಪಪ್ರಚಾರದೊಂದಿಗೆ ನಮಗೆ ಬಂದು ಇದು ಮಾಡ್ತಾಯಿದ್ರು. ಕಳ್ಳ ಪೊಲೀಸ್ ಕತೆ ಹಲವಾರು ಬಂದಿದ್ದಾವೆ, ತಂದೆ ಮಗನ ಕತೆಗಳು ಹಲವಾರು ಬಂದಿದ್ದಾವೆ. ಚಿತ್ರ ನೋಡ್ಬಿಟ್ಟು ನೀವು ಹೇಳಿ ತಂಗ ಪದಕಂ ಅಲ್ವೋ ಹೌದು ಅಂತ. ಯಾಕೆಂದರೆ ನಾನೊಬ್ಬ ಕಳ್ಳ ಸ್ವಮೇಕ್ ಚಿತ್ರ, ರಿಮೇಕ್ ಅಲ್ಲ ಅಂತ ಹೇಳಿದೆ. ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲರಿಗೂ ಗೊತ್ತಾಯಿತು ಅದು ತಂಗ ಪದಕಂ ಅಲ್ಲ, ನಾನೊಬ್ಬ ಕಳ್ಳ ಸ್ವಂತ ಕತೆ ಅಂತ. ರಾಜ್ಕುಮಾರ್ ಅವರು ಅದರಲ್ಲಿ ಸಮಾಜವನ್ನು ಮತ್ತು ರೋದನೆಯನ್ನು ಮತ್ತು ವೇದನೆಯನ್ನು ಮತ್ತು ತಂದೆ ಮಗನ ಸೆಂಟಿಮೆಂಟ್ನ ಹೇಳುವಂಥ ಒಂದು 5 ನಿಮಿಷದ ಸನ್ನಿವೇಶ ಇದೆ. ಒಂದೇ ಟೇಕಲ್ಲಿ ಮಾಡಿದ್ರಂಥದ್ದನ್ನು ಭಾಳ ಅದ್ಭುತವಾಗಿ ಸಾವನದುರ್ಗದಲ್ಲಿ ಅಭಿನಯಿಸಿದಂತೆ ಅವೆಲ್ಲವನ್ನೂ ಶಿವರಾಮಣ್ಣ ಮೆಲುಕು ಹಾಕ್ತಾಯಿದ್ರು ಅವತ್ತು. ಅಂಥ ಒಬ್ಬ ಮಹಾನ್ ನಟ ಎಲ್ರಿಗೆ ಸಿಗ್ತಾರೆ ನಮಗೆ, ಮತ್ತೊಬ್ಬ ರಾಜ್ಕುಮಾರ್ ಯಾರನ್ನೇ ನಾವು ಹುಡುಕೋದು ಅಂತ ಹೇಳಿ ಯಾವಾಗಲೂ ನೆನೆಸ್ಕೊಳ್ತಾಯಿದ್ರು. ಅಂಥವ್ರನ್ನ ನಾವು ಸಿನಿಮಾ ಮಾಡೋದು ನಮ್ಮ ಹೆಮ್ಮೆ ರೀ ಅದು ಅಂತ ಯಾವಾಗಲೂ ಸಂತೋಷದಿಂದ ಹೇಳ್ತಾಯಿದ್ರು.